ಈ ಒಂದು ಶಲ್ಯವನ್ನು ತಂದು ರೇಷ್ಮೆ ಶಲ್ಯವನ್ನು ಹಾಕುವಂಥ ಒಂದು ಪದ್ಧತಿ. ಆದರೆ ಇಲ್ಲಿ ಏನಾಗ್ಯದಪ್ಪ ಅಂದರೆ ಇತ್ತೀಚೆಗೆ ಹೆಚ್ಚು ಕಡಿಮೆ ಎಷ್ಟಪ್ಪ ಅಂತಂದ್ರೆ ಈ ಒಂದು ಅಂದಾಜಿನ ಪ್ರಕಾರ ಒಂದು 10 ವರ್ಷಗಳಲ್ಲಿ 54 ಕೋಟಿ ರೂಪಾಯಿದಷ್ಟು ಖರೀದಿ ಮಾಡಿ ಶಲ್ಯಗಳನ್ನು ಬಂದಂಥ ಈ ಒಂದು ಅತಿಥಿಗಳಿಗೆ ದಾನಿಗಳಿಗೆ ಹಾಕಿದ್ದಾರೆ ಅನ್ನುವಂಥದ್ದು. ಆ 54 ಕೋಟಿಗಳ ರೇಷ್ಮೆ ಏನು ಶಲ್ಯದ ರೇಷ್ಮೆ ಶಲ್ಯ ಅಲ್ಲದು, ಅದು ಇದು ನಮ್ಮ ಏನಪ್ಪ ಅಂದ್ರೆ ಪಾಲಿಸ್ಟಾರದ ಶಲ್ಯ ಅನ್ನುವಂಥದ್ದು ತನಿಖೆಯಿಂದ ಗೊತ್ತಾಗ್ಯದ. ಈ ವಿಶೇಷವಾಗಿ CSB ಅಂದರೆ ರೇಷ್ಮೆ ಕೇಂದ್ರದ ಮಂಡಳಿಯದ ಬೆಂಗಳೂರದು ಮತ್ತು ಇನ್ನೊಂದು ಧರ್ಮವರಮದಲ್ಲ. ಯಾಕೆ ಧರ್ಮವರಂ ಮತ್ತು ಬೆಂಗಳೂರು ಇವೆರಡು ರೇಷ್ಮೆಗೆ ಪ್ರಸಿದ್ಧವಾದ ಸ್ಥಳಗಳ. ಅವ್ರು ರೇಷ್ಮೆ ಹೌದು ಅಲ್ಲೋ ಅನ್ನೋದು ಪ್ರಯೋಗ ಮಾಡಿದಾಗ ಅದೊಂದು ರೀತಿ ಏನಪ್ಪ ಅಂದ್ರೆ ಪಾಲಿಸ್ಟಾರ್ ಅನ್ನೋದು ಗೊತ್ತಾಗಿದೆ. ದೊಡ್ಡ ಹಗರಣ ಹೋಗ್ಬಿಟ್ಟದ. ಅದಕ್ಕೆ TDD ಅಂದರೆ ನಮ್ಮ ವಿಶೇಷವಾಗಿ TTD ಅಂದರೆ ತಿರುಮಲ ತಿರುಪತಿ ದೇವಸ್ಥಾನದ ಏನು ಮಂಡಳಿ ಇದಲ್ಲ ಅವ್ರಿಂಥವ್ರು ಇದನ್ನು ಎನ್ಕ್ವೈರಿ ಹಾಕಿದಾಗ ಇದು ಹೊರಗೆ ಬಂದರು. ಹೀಗಾಗಿ ಇದು ಯಾರು ಮಾಡಿದವರು ಹಿಂದೆ ತುಪ್ಪದ್ದು ಅಲ್ಲಿ ಹಿಂಗಾಗಿತ್ತು. ನಾವು ಏನಪ್ಪ ಅಂತಂದ್ರೆ ಕರ್ನಾಟಕದ ಈ ನಂದಿನಿ ತುಪ್ಪ ಬಳಸಿದ್ದೀವಿ ಅಂತೇಳಿ ಹೇಳಿ ಒಂದು ತಪ್ಪು ಮಾಹಿತಿ ಕೊಟ್ಟು ಸಾಕಷ್ಟು ದುಡ್ಡು ಹೊಡೆದನ್ನು ನಾವು ಹಿಂದೆ ನೋಡಿದ್ವಿ. ಈಗ ಮತ್ತೊಂದು 54 ಕೋಟಿಗಳ ದೊಡ್ಡ ಹಗರಣ ಅಲ್ಲಿ ನಡೆದು ಹೋಗ್ಬಿಟ್ಟದ. ಇದು ಯಾಕೆ ಇಲ್ಲಿ ಆಗ್ತಾ ಇದ್ದ? ಒಂದು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲಿ ನೋಡ್ರಿ, ಧರ್ಮಸ್ಥಳದಲ್ಲಂತೂ ಕಳೆದು ನಾವು ನೋಡ್ತಾ ಇದ್ದೀವಿ ಹಲವಾರು ವರ್ಷಗಳಿಂದ. ಅಲ್ಲೂ ಇದೇ ರೀತಿಯಾಗಿ ಇವು ದೇವಸ್ಥಾನಗಳ ಶ್ರದ್ಧಾ ಕೇಂದ್ರಗಳು, ಜನಸಾಮಾನ್ಯರು ನಂಬಿ ವಿಶ್ವಾಸಕ್ಕೆ ಬರುವಂಥ ಕೇಂದ್ರಗಳು. ಇಲ್ಲಿ ಆಡಳಿತಾಧಿಕಾರಿಗಳು ಹಿಂಗೆ ಮಾಡಿದರೆ ಹೇಗೆ ಅನ್ನುವಂಥದ್ದು. ಇದು ಮಾಡೋರು ಯಾರು? ನಡುವಿನವರ ಮಾಡುವಂಥದ್ದು. ಇನ್ನು ತನಿಖೆ ಆಗ್ತದೆ, ಅವ್ರು ಹೊರಗೂ ಬರ್ತಾರೆ, ಏನೋ ಅದು